ಬಿ ಟೌನ್ ಅಲ್ಲಿ ತುಂಬಾ ಚರ್ಚೆ ಆಗ್ತಿರೋದು ಅಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಮದ್ವೆ ಅಂತ. ಸೊ ಆ ಮದ್ವೆ ಆಮಂತ್ರಣ ಪತ್ರಿಕೆ ಈಗ ಸದ್ಯಕ್ಕೆ ತುಂಬಾ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಥವಾ ಲವ್ ಮಾಡ್ತಿದೀವಿ, ಮದ್ವೆ ಆಗ್ತಿದೀವಿ ಅಂತ ಎಲ್ಲಿ ಕೂಡ ಹೇಳ್ಕೊಂಡಿರಲಿಲ್ಲ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ, ನಾನು ಹರ್ಷಿತಾ. ಸದ್ಯಕ್ಕೆ ಬಿ ಟೌನ್ ಅಲ್ಲಿ ತುಂಬಾ ಚರ್ಚೆ ಆಗ್ತಿರೋದು ಅಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಮದ್ವೆ ಅಂತ. ಸೊ ಅದ್ರ ಜೊತೆಗೆ ಈ ಒಂದು ಮದ್ವೆಗೆ ಆಗಿರುವಂತಹ ಒಂದು ಏನು ಪುಷ್ಟಿ ಕೊಟ್ಟಿರುವುದು ಅಂತ ಹೇಳಿದ್ರೆ ಸದ್ಯಕ್ಕೆ ವೈರಲ್ ಆಗ್ತಿರುವಂತಹ ಒಂದು ಮದುವೆ ಆಮಂತ್ರಣ ಅಂತ ಹೇಳ್ಬೋದು. ಸೊ ಆ ಮದುವೆ ಆಮಂತ್ರಣ ಪತ್ರಿಕೆ ಈಗ ಸದ್ಯಕ್ಕೆ ತುಂಬಾ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಆಮಂತ್ರಣ ಪತ್ರಿಕೆನ ಯಾರು ಕೊಟ್ಟಿದ್ದು, ಎಲ್ಲಿಂದ ಬಂತು ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ವೈರಲ್ ಆಗ್ತಿದೆ. ಸೊ ಹಾಗಾದ್ರೆ ಏನು ಅಂತ ಹೇಳಿದ್ರೆ ಈ ಒಂದು ಆಮಂತ್ರಣದ ಪ್ರಕಾರ ಮದ್ವೆ ಯಾವಾಗ ಅಂತ ನಾವು ನೋಡ್ತಾ ಹೋದ್ರೆ ಏನು ಫೆಬ್ರವರಿ 26ಕ್ಕೆ ಮದ್ವೆ ಅಂತೆ. ಸೊ ಈ ಒಂದು ಏನು ಫೆಬ್ರವರಿ 26ಕ್ಕೆ ಏನ್ ಮದ್ವೆ ಆಗ್ತಿದ್ದಾರೆ ಅದು ಕೂಡ ಏನು ರಾಜಸ್ಥಾನದ ಉದಯಪುರ್ನಲ್ಲಿ ಈ ಮದ್ವೆ ಆಗ್ತದೆ ಅಂತ ಹೇಳಿಬಿಟ್ಟು ಈ ಒಂದು ಆಮಂತ್ರಣ ಪತ್ರಿಕೆಯಲ್ಲಿದೆ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಕೆಲವೊಂದು ಏನು ಬಂದಿರುವ ಮಾಹಿತಿಯ ಪ್ರಕಾರ ಮದ್ವೆ ಆದ್ಮೇಲೆ ಮಾರ್ಚ್ 4ಕ್ಕೆ ಹೈದರಾಬಾದ್ ಅಲ್ಲಿ ಇವರು ರಿಸೆಪ್ಷನ್ ಇಟ್ಕೋತಾರೆ. ಅಂಡ್ ಈ ಮದ್ವೆ ಕೂಡ ತುಂಬಾ ಪ್ರೈವೇಟ್ ಆಗಿ ಆಗ್ತಾ ಇದೆ, ಯಾವ್ದು ಫೋನ್ ಕೂಡ ಅಲೌಡ್ ಇಲ್ಲ ಅನ್ನೋ ಒಂದು ಕೂಡ ಮಾಹಿತಿ ಕೂಡ ಬರ್ತಾ ಇದೆ. ಸೊ ಏನು ಅಂತ ಹೇಳಿದ್ರೆ ಈ ಒಂದು ವಿಜಯ್ ದೇವರಕೊಂಡ ಆಗಿರ್ಬೋದು ಅಥವಾ ರಶ್ಮಿಕಾ ಮಂದಣ್ಣ ಅವರು ಯಾವಾಗ್ಲೂ ಕೂಡ ನಾವು ಇಬ್ಬರನ್ನ ಇಷ್ಟಪಡ್ತಿದೀವಿ ಅಥವಾ ಲವ್ ಮಾಡ್ತಿದೀವಿ, ಮದ್ವೆ ಆಗ್ತಿದೀವಿ ಅಂತ ಎಲ್ಲಿ ಕೂಡ ಹೇಳ್ಕೊಂಡಿರಲಿಲ್ಲ. ಬಟ್ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಗ್ತಿದ್ದಂತ ಕಂಟೆಂಟ್ಗಳೇನಿತ್ತು ಅಂದ್ರೆ ಅವರು ಇವರ ಮೂವಿ ಪ್ರಮೋಷನ್ ಬರೋದು, ಮೂವಿ ಪ್ರಮೋಷನ್ ಅಲ್ಲಿ ಇದ್ದಂತ ಒಂದು ಏನು ಆ ಟೈಮಲ್ಲಿ ಇದ್ದಂತ ಒಂದು ಆತ್ಮೀಯತೆ ಏನಿದೆ, ಸೊ ಅದನ್ನ ನೋಡಿಬಿಟ್ಟು ಎಲ್ಲರೂ ಇವರಿಬ್ರು ಏನು ಮದ್ವೆ ಆಗ್ತಾರಂತೆ ಅನ್ನೋ ಒಂದು ಸುದ್ದಿ ಹರಿದಾಡಿತ್ತು. ಅಷ್ಟೇ ಕೂಡ ಏನು ಅಂತ ಹೇಳಿದ್ರೆ ವಿದೇಶಿ ಪ್ರವಾಸ ಆಗಿರ್ಬೋದು, ಅದ್ರ ಜೊತೆಗೆ ಏನು ರಶ್ಮಿಕಾ ಮಂದಣ್ಣ ಅವರು ವಿಜಯ್ ದೇವರಕೊಂಡ ಅವರ ಸಹೋದರನ ಜೊತೆ ಕೂಡ ತುಂಬಾ ಆತ್ಮೀಯವಾಗಿದ್ದಾರೆ. ಸೊ ಇದೆಲ್ಲ ನೋಡಿಬಿಟ್ಟು ಎರಡೂ ಮನೆಯವರು ಕೂಡ ಒಪ್ಪಿಗೆ ಕೊಟ್ಟು ಈ ಮದ್ವೆ ಆಗ್ತಾ ಇದೆ ಅಂಡ್ ಅದು ಕೂಡ ಫೆಬ್ರವರಿ 26ಕ್ಕೆ ನಡೀತಾ ಇದೆ ಅಂತ ಒಂದು ಮಾಹಿತಿ ಉಂಟು ಸದ್ಯಕ್ಕೆ. ಸೊ ಇದಕ್ಕೆ ಪುಷ್ಟಿ ಕೊಟ್ಟದ್ದೇ ಈ ಒಂದು ಆಮಂತ್ರಣ ಅಂತಾನೆ ಹೇಳ್ಬೋದು. ಆದ್ರೆ ಯಾವುದೇ ಒಂದು ಮಾಹಿತಿ ಕೂಡ ಖಚಿತ ಆಗಿರದ ಕಾರಣ ನಾವು ಯಾವುದಕ್ಕೂ ಏನು ಹೌದು ಮದ್ವೆ ಆಗ್ತಾರಂತೆ ಅಥವಾ ಮದ್ವೆ ಆಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಸೊ ಸದ್ಯಕ್ಕೆ ಇದೊಂದು ದೊಡ್ಡ ರೂಮರ್ ಅಂತಾನೆ ಹೇಳ್ಬೋದು. ಇದೆಲ್ಲದಕ್ಕೂ ಉತ್ತರ ಫೆಬ್ರವರಿ 26ಕ್ಕೆ ಸಿಗುತ್ತೆ. ಅದು ಕೂಡ ಅವರೇ ಇಬ್ರು ಕೂಡ ಏನು ಹಂಚ್ಕೊಳ್ಬೇಕು. ಅಲ್ಲಿ ತನಕ ನಮಗೆ ಯಾರಿಗೂ ಈ ಒಂದು ವಿಚಾರ ಗೊತ್ತಾಗಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.